ಮಾಂಜ್ರಿಯ ಶ್ರೀ ಕೆಪಿ ಮಗ್ಗೆನವರ್ ಇಂಗ್ಲಿಷ್ ಶಾಲೆಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಶಿಕ್ಷಕರು ನಗು ನಗುತ್ತಾ ಪಾಠ ಮಾಡಬೇಕು. ಎಡಿ ಹನಗಂಡಿ. ಪಾಲಕರು ತಮ್ಮ ಮಕ್ಕಳನ್ನು ಇತರೆ ಮಕ್ಕಳೊಂದಿಗೆ ಹೋಲಿಸದೆ ಅವರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹ ನೀಡಬೇಕು. ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಬೆರೆತು ನಗು ನಗುತ್ತಾ ಪಾಠ ಮಾಡಿದರೆ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಶೀಘ್ರವಾಗಿ ಗ್ರಹಿಸುತ್ತಾರೆಂದು ನಸ್ಲಾಪುರದ ದೇವೇಂದ್ರ ಆದಪ್ಪ ಪದವಿ ಪೂರ್ವ ಕಾಲೇಜಿನ ಪ್ರಾಧ್ಯಾಪಕ ಎಡಿ ಹನಗಂಡಿ ಹೇಳಿದ್ದಾರೆ. ಅವರು ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ ಗ್ರಾಮದ ಶ್ರೀ ಕೆಪಿ ಮಗ್ಗೆನವರ್ ಇಂಗ್ಲಿಷ್ ಮಾಧ್ಯಮ ಶಾಲೆಯ ವಾರ್ಷಿಕ ಕ್ರೀಡಾಕೂಟದ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಶೀತಲ್ ಮಗ್ಗೆನವರ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಲಕ್ಷ್ಮೀ ಕ್ರೆಡಿಟ್ ಸಹಕಾರಿ ಅಧ್ಯಕ್ಷರಾದ ಸತೀಶ್ ಮಗ್ಗೆನವರ್, ಉಪಾಧ್ಯಕ್ಷರಾದ ಸದಾಶಿವ ಮಿರ್ಜಿ, ಸಿಇಒ ಸಾಗರ್ ಮಂಗಸೂಳಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಸಸಿಗೆ ನೀರೆರೆದು ಚಾಲನೆ ನೀಡಲಾಯಿತು. ಬಳಿಕ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಸನ್ಮಾನಿಸಲಾಯಿತು. ಶಾಲೆಯ ಚಿಕ್ಕ ಗುಂಪಿನಲ್ಲಿ ತನಿಷ್ಕ್ ಗುರವ್, ಆರಾಧ್ಯ ಉಪಾಧಿ ಮತ್ತು ಬೃಹತ್ ಗುಂಪಿನಲ್ಲಿ ರೋಹನ್ ಪಾಟೀಲ್, ಮನಸ್ವಿ ಕಾಗವಾಡಿ ವಿದ್ಯಾರ್ಥಿಗಳು ವರ್ಷದ ಚಾಂಪಿಯನ್ ಪ್ರಶಸ್ತಿ ನೀಡಲಾಯಿತು. ಈ ವೇಳೆ ಲಕ್ಷ್ಮೀ ಕ್ರೆಡಿಟ್ ಸಹಕಾರಿಯ ವ್ಯವಸ್ಥಾಪಕರಾದ ಪ್ರದೀಪ್ ಮಗ್ಗೆನವರ್, ಸಂಚಾಲಕರಾದ ಅಶೋಕ್ ಚಿಮಾಯಿ, ಸುರಗೌಂಡ ಪಾಟೀಲ್, ರಾವ್ ಸಾಹೇಬ್ ಕೋಟಿವಾಲೆ, ರಾಕೇಶ್ ಮಗ್ದುಮ್, ರಾಜು ಮಗ್ದುಮ್, ಅಭಿನಂದನ್ ಸುಳ್ಕುಡಿ, ಮುಖ್ಯಾಧ್ಯಾಪಕರಾದ ನಜ್ಮಾ ನೇಜ್ಕರ್ ಸೇರಿದಂತೆ ಶಾಲೆಯ ಶಿಕ್ಷಕ ವೃಂದದವರು, ಪಾಲಕರು, ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರಾಜಶ್ರೀ ಪಾಟೀಲ್ ಸ್ವಾಗತಿಸಿದರು. ಶಿವಲೀಲಾ ಕೋಕಣಿ ನಿರೂಪಿಸಿದರು. ಶೇರಿನ್ ಜಮಖಾನಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಮಾಂಜ್ರಿಯಿಂದ ತಾತ್ಯಾ ಸಾಹೇಬ್ ಕಾಮತ್.